ಅವೈಜ್ಞಾನಿಕ ಚರಂಡಿ ನಿರ್ಮಾಣ. ಬುಕ್ಕಾಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಯಲ್ಲೇ ಹರಿಯುತ್ತಿದೆ ಕೊಳಚೆ ನೀರು. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹುಳಿಯಾರು ಹೆದ್ದಾರಿ ರಸ್ತೆಯಲ್ಲಿ ಅವೈಜ್ಞಾನಿಕ ಹಾಗೂ ಅಪೂರ್ಣ ಚರಂಡಿ ಕಾಮಗಾರಿಯಿಂದಾಗಿ ಕೊಳಚೆ ನೀರು ರಸ್ತೆಗೆ ಹರಿಯುತ್ತಿದ್ದು, ಕೊಳಚೆಯಲ್ಲಿ ಕಾಲಿಟ್ಟುಕೊಂಡೇ ರಸ್ತೆ ದಾಟಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೊಳಚೆ ನೀರು ರಸ್ತೆ ಬದಿಯಲ್ಲಿ ನಿರಂತರ ಹಾಗೂ ವಾಹನ ಸವಾರರ ಮೇಲೆ ಪ್ರೋಕ್ಷಣೆಯಾಗುತ್ತಿದ್ದು, ಈ ದುಸ್ಥಿತಿಗೆ ಕಾರಣರಾದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಹೇಡಿ ಶಾಪ ಹಾಕುತ್ತಿದ್ದಾರೆ ಸಾರ್ವಜನಿಕರು. ತಾಲೂಕಿಗೆ ದೊಡ್ಡ ಹೋಬಳಿ ಬುಕ್ಕಾಪಟ್ಟಣ ಹೋಬಳಿಗೆ ಚರಂಡಿ ನೀರು ವ್ಯವಸ್ಥೆ ಕ್ಲೀನ್ ಇಲ್ಲ. ಚರಂಡಿಯಲ್ಲಿ ನೀರು ಕ್ಲೀನಾಗಿ ಕೆಳಕ್ಕೆ ಹೋಗ್ಬೇಕು. ಸಾರ್ವಜನಿಕರು ಓಡಾಡ್ತಾರೆ, ಸ್ಕೂಲ್ ಮಕ್ಕಳು ಓಡಾಡ್ತಾರೆ. ನಾವು ಹೆಂಗೆ ಮಾಡೋದೀಗ? ಡೆಂಗ್ಯೂ ಬರುತ್ತೆ, ಮಲೇರಿಯಾ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಯಾವ ಥರ ಮಾಡಬೇಕು? ನಾವು ಮಕ್ಳು ಹೋಗ್ತಿದ್ರೆ ಸಿಡಿತವೆ. ನಾವು ಹೆಂಗೆ ಓಡಾಡೋದು? ನಮಗೆ ಮನೆಗೆ ಹೋಗ್ಬೇಕು, ಅಂಗಡಿಗೆ ಬರ್ತಾರೆ ಜನ. ಅದಕ್ಕೂ ವ್ಯವಸ್ಥೆ ತೊಂದರೆ ಆಗೈತೆ. ಮುಂದೆ ನೀವು ದೊಡ್ಡ ಅಧಿಕಾರಿಗಳು, ಪಂಚಾಯತಿ ಅಧಿಕಾರಿಗಳಿಗೂ ಹೇಳಿದ್ದೀವಿ, ಅವರು ಮಂದಟ್ಟು ಬಂದು ಮಾಡಿಲ್ಲ ಯಾವ ಕೆಲಸನೂ. ಮುಂದೆ ಏನು ಮಾಡಬೇಕು ಅನ್ನೋದು ನೀವೇ ಪರಿಗಣಿಸಿ ತೀರ್ಮಾನ ಕೊಡ್ರಿ ದೊಡ್ಡ ಅಧಿಕಾರಿಗಳು. ಹಂಗೆ ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ ಕೇಳ್ತಾ ಇರೋದು. ಬಂದಿಲ್ಲಿ ಸ್ಟಾಕ್ ಆಗ್ತವೆ, ಆ ಕಡೆಯಿಂದ ಈ ಕಡೆಗೆ ಬರೋಕ್ಕಲ್ಲ, ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕಲ್ಲ. ನಿಂತೈತೆ ಚರಂಡಿಲಿ ಮಣ್ಣು ಕೆಸರು ಎಲ್ಲ ನಿಂತಿದೆ. ನಾವು ಏನು ಮಾಡಬೇಕು ಮುಂದೆ? ಅದು ನಿಮ್ಮಲ್ಲಿ ಮನವೇ ಕೇಳೋದೇನು, ಚರಂಡಿ ನೀರು ಕ್ಲೀನಾಗಿ ಹೋಗಿ ಮಾಡಬೇಕು. ಇಲ್ಲಿ ಹೈವೇ ಐತೆ, ದೊಡ್ಡ ಹೈವೇ, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ರಸ್ತೆಯಲ್ಲಿ ನಿಂತ ಚರಂಡಿ ನೀರು ದುರ್ವಾಸನೆ ಬೀರುತ್ತಿದ್ದು, ಸಾರ್ವಜನಿಕರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗಿದೆ. ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಈ ಬಗ್ಗೆ ಕ್ರಮ ಹರಿಸದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಊರು ಪಾಲು ಎಲ್ಲ ಇಲ್ಲ ಆಚೆನೇ ಓಡಾಡ್ಬೇಕು. ಎಲ್ಲ ಕಸನ ಇಲ್ಲೇ ತಂದು ತುರಿತಾರೆ. ರೋಡ್ನಾಗೆಲ್ಲ ನೀರು ಬಿಡ್ತಾರೆ. ಎಲ್ಲ ಓಡಾಡ್ಬೇಕು ಜನಗಳು. ಈ ಚರಂಡಿ ನೀರು ಹೋಗೋಕ್ಕೆ ಎಲ್ಲೂ ವ್ಯವಸ್ಥೆ ಮಾಡಿಕೊಟ್ಟಿಲ್ವಾ ಪಂಚಾಯತಿಯಿಂದ? ಪಂಚಾಯತ್ಗಾರು ಮಾಡಬೇಕು. ಪಂಚಾಯತಿ ಗ್ರಾಮ ಸೇರಿದ್ರೆ ಅವರೇ ಮಾಡಬೇಕು. ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ರಾ? ಎಲ್ಲ ಹೇಳಿರ್ತಾರೆ, ಮಾಡಿರ್ತಾರೆ. ಅವ್ರು ಬಂದು ನೋಡೋಂಗಿಲ್ಲ, ಮಾಡೋಂಗಿಲ್ಲ. ಬಂದು ನೋಡಿರ್ತಾರೆ, ಗೊತ್ತಾಗೋದು. ಎಲ್ಲಾಸಿ ಹೋಗ್ತವೆ, ಎಲ್ಲಾಸಿ ಬಿಡ್ತವೆ. ಮಾಡ್ಕೊಡ್ಬೇಕು ತಾನೆ. ಇಲ್ಲಾಸಿ ಬಂದು ಯಾವಾಗೆಲ್ಲ ಬಂದು ನೋಡ ಚರಂಡಿ ಜಾರಿ ಬಿದ್ದೇ ಬಿಟ್ರು ಚರಂಡಿ ನೀರಲ್ಲಿ. ಅಲ್ಲ ಹೇಳಿದ್ದು ಮಾಡಿದ್ದು ಎಲ್ಲಾಸಿ ಓಡಾಡ್ಬೇಕು ಜನ. ಈ ಮನೆಗಳಿರೋ ಎಲ್ಲಾಸಿ ಓಡಾಡ್ಬೇಕು. ನೀವು ನಿಮ್ಮನೇನು ಇಲ್ಲೇ ಇರೋದಾ? ಇಲ್ಲಿಂದನೇ ಓಡಾಡ್ತೀರಾ? ಎಲ್ಲಾಸಿ ಓಡಾಡ್ಬೇಕು. ಹೋದ ಚರಂಡಿ ನೀರನ್ನ ವ್ಯವಸ್ಥೆ ಹೋಗಂಗೆ ಮಾಡಿದ್ರೆ ಪೈಪ್ ಹಾಕಿ ಅದನ್ನು ಮಾಡಿ. ಇವರೆಲ್ಲ ಏನೈತೆ ಅಧಿಕಾರಿಗಳು ಬಂದು ನೋಡಿ ಇದು ಮಾಡಿ ಎಲ್ಲ ನೀರಿನ ವ್ಯವಸ್ಥೆ ಹೋಗಿ ಮಾಡ್ಕೊಡ್ಬೇಕಿಲ್ಲಿ. ನಮ್ಮ ಕೈ ಓಡಾಡೋಕೆ ಆಗ್ತಾಯಿಲ್ಲ. ಹಾಂ, ಸಣ್ಣ ಹುಡುಗರು ಓಡಾಡೋಕ್ಕಾಗಲ್ಲ, ವಯಸ್ಸಾದವ್ರು ಓಡಾಡೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಅದೇನು ಮಾಡೋ ಜವಾಬ್ದಾರಿ ಇಷ್ಟೆಲ್ಲ ಮನೆ ಮಾಡಿದ್ದು ಮಾಡೋ ಜವಾಬ್ದಾರಿ ಅವ್ರದ್ದು. ವಿನೋದ್ ಅಂತ CTV ಮಾತಾಡ್ತಿರೋದು. ಅದು ಚರಂಡಿ ನೀರು ಏನಕ್ಕೆ ರಸ್ತೆಯಲ್ಲಿ ಹರಿತಾ ಇರೋದು? ಏನು ರೀಸನ್? ಏನಾರ ಟೆಕ್ನಿಕಲ್ ಪ್ರಾಬ್ಲಮ್? ನಾನ್ ಟೆಕ್ನಿಕಲ್ ಇಶ್ಯೂಸ್. ಹೈವೇ ರೋಡ್ ಕೆಲಸ ಆಗಿಲ್ಲ. ಹೈವೇ ರೋಡ್ನವರು ಕೆಲಸ ಮಾಡ್ತೀವಿ ಅಂತ ಕೈಗಿಟ್ಟು ಹೋಗಿದ್ದಾರೆ, ಬಂದಿಲ್ಲ. ಅಂದ್ರೆ ಅದು ಎಂಡ್ ಆಗಿಲ್ಲ, ಅದು ಎಲ್ಲೋ ಒಂದ್ ಕಡೆ ಬ್ಲಾಕ್ ಆಗಿ ಎಂಡ್ ಆಗಿಲ್ಲ. ಅವ್ರ ಗಮನಕ್ಕೆ ತಂದ್ರ ಸರ್ ಹೈವೇ ಅಥಾರಿಟಿ? ಹೌದು, ಬರ್ತೀವಿ, ಇವತ್ತು ನಾಳೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್.